ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ. ಇವರೆಲ್ಲ ವೆಲ್ ಪ್ಲಾನ್ ಮಾಡಿಕೊಂಡೇನೆ ಈ ಕೊಲೆಯನ್ನ ಮಾಡಿದ್ದು. ಯಾರು ಈ ಕೊಲೆಯನ್ನ ಮಾಡಿದ್ರು? ಇದರಲ್ಲಿ 5ನೇ ಆರೋಪಿಯಾಗಿ ಈಗ ಬೈರತಿ ಬಸವರಾಜ್ ಇರೋದ್ರಿಂದನೇ ಈ ಕೇಸು ಬಹಳ ರೀತಿಯಾದಂಥ ಚರ್ಚೆಗೆ ಒಳಪಡ್ತಾ ಇದೆ. ಹಾಗಿದ್ದಾಗ ಈ ಕೊಲೆಗೆ ಪ್ಲಾನ್ ಮಾಡಿದಂಥವರು ಯಾರಿದ್ದಾರೆ, ಎಲ್ಲಿ ಸ್ಕೆಚ್ ಅನ್ನು ಹಾಕಿದ್ರು, ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರು, ಅದರ ಡೀಟೇಲ್ ಈಗ ಬರ್ತಾ ಇದೆ. ನೋಡಿ ಸ್ಟೋರಿಯನ್ನ. ರೌಡಿ ಬಿಕ್ಲು ಶಿವು ಹತ್ಯೆಗೆ ಹಂತಕರ ಸ್ಕೆಚ್. ಸಂಜೆವರೆಗೆ ಮೀಟಿಂಗ್, ರಾತ್ರಿ ಫಿನಿಶ್. ಹತ್ಯೆಯಾದ ರಾತ್ರಿಯೇ A1 ಜಗ್ಗ ಎಸ್ಕೇಪ್. ಹೌದು, ಮಾಜಿ ಸಚಿವ ಬೈರತಿ ಬಸವರಾಜ್ A5 ಆಗಿರೋ ರೌಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನ ಒಂದೊಂದೇ ರಹಸ್ಯ ಹೊರಬೀಳುತ್ತಿದೆ. ಭೀಕರ ಹತ್ಯೆಯ ತನಿಖೆ ತೀವ್ರಗೊಳ್ಳುತ್ತಿದ್ದಂತೆ ಹೊಸ ಮಾಹಿತಿಗಳು ಹೊರಬೀಳುತ್ತಿವೆ. ಬಿಕ್ಲು ಶಿವ ಹತ್ಯೆಗೂ ಮುನ್ನ ಆರೋಪಿಗಳೆಲ್ಲರೂ ಹೋಟೆಲ್ ಒಂದರಲ್ಲಿ ಸಭೆ ನಡೆಸಿದ್ದಾರೆ. ಆರೋಪಿ ಕಿರಣ್ ಸಾರಥ್ಯದಲ್ಲಿ ಮೀಟಿಂಗ್ ಮಾಡಿರೋ ಆರೋಪಿಗಳು ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ. ಮಧ್ಯಾಹ್ನ 2:38ಕ್ಕೆ ಹೋಟೆಲ್ಗೆ ಬಂದ ಆರೋಪಿಗಳಾದ ಕಿರಣ್, ಮದನ್, ಪ್ರದೀಪ್ ಹಾಗೂ ವಿಮಲ್ ಸಂಜೆ 5 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದಾರೆ. ಬಳಿಕ ಬೈಕ್ಗಳಲ್ಲಿ ಭಾರತಿ ನಗರದ ಶಿವು ಮನೆ ಬಳಿಗೆ ಹೋಗಿ ಕೊಲೆಗೆ ಹೊಂಚು ಹಾಕಿದ್ದಾರೆ. ರಾತ್ರಿ 8ರ ಸುಮಾರಿಗೆ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಿಕ್ಲು ಶಿವು ಹತ್ಯೆ ಪ್ರಕರಣಕ್ಕೂ ಮೊದಲು ಆರೋಪಿಗಳು ಪ್ಲಾನ್ ಮಾಡಿದ್ದಂತಹ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ರಿವೀಲ್ ಆಗಿದೆ. ಸುಮಾರು 2:38ಕ್ಕೆ ಈ ಕಿರಣ್ ಸೇರಿದಂತೆ 9 ಆರೋಪಿಗಳು ಕೈಯಲ್ಲಿ ಹೆಲ್ಮೆಟನ್ನು ಹಿಡಿದು ಹೋಟೆಲ್ ಒಂದಕ್ಕೆ ಬರ್ತಾರೆ. 2:38ರಿಂದ ಸಂಜೆ ಸುಮಾರು 5 ಗಂಟೆಯ ತನಕ ಹೋಟೆಲ್ನಲ್ಲಿ ಕುಳಿತು ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಅಂದರೆ ಈ ಬಿಕ್ಲು ಶಿವ ಯಾವಾಗ ಹೊರಗೆ ಬರ್ತಾನೆ, ಹೇಗೆ ಅಟ್ಯಾಕ್ ಮಾಡಬೇಕು, ಯಾರು ಮಚ್ಚಿನಿಂದ ಹೊಡಿಬೇಕು, ಅದಾದ ಬಳಿಕ ಹೇಗೆ ಎಸ್ಕೇಪ್ ಆಗಬೇಕು, ಮತ್ತು ನಿಮ್ಮ ಕೋರ್ಟು ವೆಚ್ಚಗಳು, ಮತ್ತು ಯಾರು ಕೂಡ ಹೆಲ್ಮೆಟನ್ನು ಹಾಕ್ಕೊಳ್ಳದೆ ಇರಬಾರ್ದು, ಹೆಲ್ಮೆಟನ್ನು ಧರಿಸೇ ಇರಬೇಕು ಅನ್ನೋ ನಿಟ್ಟಲ್ಲಿ ಕಿರಣ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರ ತನಿಖೆಯಲ್ಲಿ ರಿವೀಲ್ ಆಗಿರೋದು. ಇವರು ಆ ಹೋಟೆಲ್ನಲ್ಲಿ ಕುಳಿತು ಒಂದಷ್ಟು ಪ್ಲಾನ್ ಮಾಡ್ತಿದ್ದಂತಹ ಆ ದೃಶ್ಯಗಳೇನಿದೆ, ಆ CCTV ದೃಶ್ಯಗಳು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದು. ಕೊಲೆಯಾಗಿ 15 ನಿಮಿಷಕ್ಕೇನೆ ಜಗ್ಗ ಎಸ್ಕೇಪ್. ಚೆನ್ನೈವರೆಗೂ ಕಾರಿನಲ್ಲೇ ಹೋಗಿರೋ ಜಗ್ಗ. ಇನ್ನು ಜುಲೈ 15 ರಾತ್ರಿ 8 ಗಂಟೆಗೆ ಬಿಕ್ಲು ಶಿವಪ್ರಕಾಶ್ ನನ್ನು ಆರೋಪಿಗಳು ಹತ್ಯೆ ಮಾಡಿದ್ದಾರೆ. ಇದಾದ ಬಳಿಕ ಕೇವಲ 15 ನಿಮಿಷದಲ್ಲೇ ಮನೆಯ ಲಿಫ್ಟ್ ಇಳಿದು ಆಡಿ ಕಾರಿನಲ್ಲಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಹೆಣ್ಣೂರಿನ ಅಪಾರ್ಟ್ಮೆಂಟ್ನಿಂದ ಚೆನ್ನೈಗೆ ಕಾರಿನಲ್ಲಿ ಪ್ರಯಾಣಿಸಿದ್ದಾನೆ. ಹೊಸೂರು ಟೋಲ್ ದಾಟುವ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈಗಾಗಲೇ ದುಬೈಗೆ ಜಗ್ಗ ಪರಾರಿಯಾಗಿದ್ದು ಲುಕೌಟ್ ನೋಟಿಸ್ಗೆ ಪೊಲೀಸರು ಮುಂದಾಗಿದ್ದಾರೆ. ಜುಲೈ 15ನೇ ತಾರೀಕು ರಾತ್ರಿ 8 ಗಂಟೆಗೆ ಬಿಕ್ಲ ಶಿವನನ್ನು ಕೊಲೆ ಮಾಡಲಾಗುತ್ತೆ. ಅಂದರೆ 8 ಗಂಟೆಗೆ ಕೊಲೆಯಾದರೆ 8:15ಕ್ಕೆ A1 ಆರೋಪಿಯಾದಂತಹ ಜಗ್ಗ ತನ್ನ ಮನೆಯಿಂದ ತನ್ನ ಅಪಾರ್ಟ್ಮೆಂಟ್ನಿಂದ ಕೆಳಗಿಳಿದು ಬರ್ತಾನೆ. ಅದಾದ ಬಳಿಕ ಆತ ತನ್ನ ಆಡಿ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಎಲ್ಲವೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಆ CCTV ದೃಶ್ಯಗಳು ಸಿಕ್ಕಿದ್ದಾವೆ. ಆತ ಮನೆಯಿಂದ ತನ್ನ ಕಾರ್ನಲ್ಲಿ ಹೊರಟವನು ಒಂದು ಅರ್ಧ ಮುಕ್ಕಾಲು ಗಂಟೆ ಬಳಿಕ ಹೊಸೂರು ರಸ್ತೆಯನ್ನು ತಲುಪ್ತಾನೆ. ಅಲ್ಲಿ ಅತ್ತಿಬೆಲೆ ಟೋಲನ್ನು ಸಹ ದಾಟಿದ್ದಾನೆ. ಆ ಬಳಿಕ ಆತ ತಮಿಳುನಾಡಿನ ಚೆನ್ನೈಗೆ ಹೋಗ್ತಾನೆ. ಚೆನ್ನೈನಲ್ಲಿ 2 ದಿನಗಳ ಕಾಲ ಆತ ಅಲ್ಲೇ ವಾಸ್ತವ್ಯವನ್ನು ಇರ್ತಾನೆ. ಅದಾದ ಬಳಿಕ ಆತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆತನ ಪತ್ತೆಗಾಗಿ ಪೊಲೀಸರು ಲುಕೌಟ್ ನೋಟಿಸನ್ನು ಹೊರಡಿಸಿದ್ದಾರೆ. ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಸುಮಾರು ಈಗಾಗಲೇ 19 ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಶಿವನ ಮೇಲೆ ಮಚ್ಚು ಬೀಸಿದ ಆರೋಪಿ ಅರೆಸ್ಟ್. ರೌಡಿ ಶೀಟರ್ ಪಟ್ಟಿಗೆ 9 ಆರೋಪಿಗಳು. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಸುಪಾರಿ ಕಿಲ್ಲರ್ ಅರೆಸ್ಟ್ ಮಾಡಲಾಗಿದೆ. ಮಾಲೂರಿನ ಕುಖ್ಯಾತ ರೌಡಿ ಶೀಟರ್ ಕಿರಣ್ ನನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಹತ್ಯೆಯಲ್ಲಿ ಭಾಗಿಯಾದ 9 ಮಂದಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ತೆಗೆದಿದ್ದಾರೆ. ಬಂಧಿತರ ಮೇಲೆ ಕೆಲವು ಕೇಸ್ಗಳು ಇರೋದು ಪತ್ತೆಯಾಗಿದೆ. ಬಿಕ್ಲ ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಸುಪಾರಿ ಕಿಲ್ಲರ್ ಕಿರಣನನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಒಬ್ಬ ಸುಪಾರಿ ಕಿಲ್ಲರ್ ಏನಿದ್ದ ಆತ ನಾಪತ್ತೆಯಾಗಿದ್ದ. ಜೊತೆಗೆ ಆತನನ್ನು ಹೆಡೆಮೂರು ಕಟ್ಟೋದಕ್ಕೆ ಸಾಕಷ್ಟು ತನಿಖಾ ತಂಡ ತಯಾರಿಯನ್ನು ಮಾಡಿತ್ತು. ನಿನ್ನೆ ರಾತ್ರಿ ಅಷ್ಟೇ ಮಾಲೂರಿನ ಬಳಿಯಲ್ಲಿ ಆತನನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಬಂಧನಕ್ಕೆ ಒಳಪಡಿಸಿ ಆತನನ್ನು ವಶಕ್ಕೆ ಪಡೆದು ಎಷ್ಟು ಹಣಕ್ಕೆ ಸುಪಾರಿಯನ್ನು ಪಡೆದುಕೊಂಡಿದ್ರು ಏನು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಈ ಮಧ್ಯೆ ನಿನ್ನೆ ವಿಚಾರಣೆ ವೇಳೆ ಬೈರತಿ ಬಸವರಾಜ್ ನನಗೂ ಆರೋಪಿಗಳಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.